ರೇವಂತನ ಚಿತ್ರ ಭಾಗ 9. ಚಿನ್ಮಯಿ ಬಾಗಿಲ ಹತ್ತಿರ ಹೋದ ತಕ್ಷಣ ಓಡಿ ಬಂದ ಸಾತ್ವಿಕ್ ಅವಳ ಕೈ ಹಿಡಿದು ಎಳೆದಿದ್ದ. ಏನೆಂದು ಅವಳು ತಿರುಗಿ ಅವನನ್ನು ನೋಡಿದ್ದಳು. ದಡದಳನೆ ಅವಳ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಒಮ್ಮೆಲೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಸಾತ್ವಿಕ್. ಚಿನ್ಮಯಿಗೆ ಗೊಂದಲವಾಯಿತು. ಒಂದು ಕ್ಷಣ ಬಿಟ್ಟು ಅವಳ ಕಣ್ಣೀರನ್ನು ಒರೆಸಿ ಅವಳ ಮೊಗವನ್ನು ತನ್ನ ಕೈಯಲ್ಲಿರಿಸಿಕೊಂಡು, ಚಿನ್ನಿ, ನಂಗೂ ನೀನಂದರೆ ಇಷ್ಟ ಕಣೆ. ನೀನೇನು ಮಾಡ್ತೀಯ ಅಂತ ನೋಡೋಕೆ ತಮಾಷೆ ಮಾಡಿದೆ ಅಷ್ಟೆ. ನಾನು ನಿನ್ನನ್ನು ಇವತ್ತು ನಿನ್ನೆಯಿಂದ ಅಲ್ಲ, ಎಷ್ಟೋ ವರ್ಷದಿಂದ ಇಷ್ಟಪಡ್ತಾ ಇದ್ದೀನಿ. ನಾನು ಮತ್ತು ರೇವಂತ್ ಪರಿಚಯ ಆಗಿ ನಿಮ್ಮ ಮನೆಗೆ ಬಂದಾಗಲೇ ನೀನು ನನಗೆ ಇಷ್ಟ ಆಗಿದ್ದೆ. ಆಗ ನೀನಿನ್ನೂ ತುಂಬ ಚಿಕ್ಕವಳಿದ್ದೆ. ಅದಕ್ಕೆ ನಾನು ಇದನ್ನೆಲ್ಲ ಹೇಳಿ ಆ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತೆಲ್ಲ ನಿನ್ನ ತಲೆ ಹಾಳು ಮಾಡಿ ನೀನು ಓದಿಗೆ ಯಾವುದೇ ತೊಂದರೆ ಮಾಡಬಾರ್ದು ಅಂತ ಇದ್ರ ಬಗ್ಗೆ ಮಾತಾಡಿಲ್ಲ. ಆಮೇಲೆ ಈಗ ನಿಂಗೆ ಹುಡುಗನ ಹುಡುಕ್ತಿದ್ದಾರೆ ಅಂದ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಒತ್ತಾಯದಿಂದ ನಂಗೆ ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ದಿನಾಲೂ ಜೊತೆಗೆ ಹೋಗಿ ಬಂದು ಮಾಡ್ತೀವಿ, ಇಲ್ಲೇ ಪಕ್ಕದಲ್ಲಿರ್ತೀವಿ, ಎಷ್ಟೋ ವಿಷಯಗಳನ್ನು ಹಂಚ್ಕೊಂಡಿದ್ದೀವಿ. ಆದರೆ ಮನೇಲಿ ಹುಡುಗನ ನೋಡ್ತಿದ್ದೀವಿ ಅಂದ ತಕ್ಷಣ ನೀನು ಒಪ್ಪಿಗೆ ಕೊಟ್ಟಿಯಲ್ಲ. ಆವಾಗ ನಾನು ಅಂದ್ಕೊಂಡೆ ನಿಂಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ. ನೀನು ಹೇಗಿದ್ರು ಎಲ್ಲಿದ್ದರೂ ಖುಷಿಯಾಗಿರಲಿ ಅಂತಾನೆ ನಾನು ಬಯಸೋದು. ಅದಕ್ಕೆ ನಾನು ನಿನ್ನ ಹತ್ರ ಬಂದು ಮಾತಾಡಿಲ್ಲ. ನೀನಂದರೆ ನಂಗೆ ತುಂಬ ಇಷ್ಟ ಕಣೆ ಚಿನ್ನಿ, ನೀ ನನ್ನ ಮುದ್ದು ಕೋತಿ ಎಂದು ಅವನು ಹೇಳಿದ ತಕ್ಷಣ ಚಿನ್ಮಯಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ ಸಾತ್ವಿ? ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ. ಯಾಕಾದರೂ ನಿನ್ನ ಹತ್ರ ನಾನು ಇದನ್ನು ಕೇಳಿದೆ ಅಂತ ಅನಿಸ್ತು. ನಿನ್ನ ವರ್ತನೆ ನೋಡಿದರೆ ನಿಂಗೆ ನಾನು ಇಷ್ಟ ಅಂತ ಅನಿಸಿತ್ತು. ಅದಕ್ಕೆ ನೇರವಾಗಿ ಕೇಳಿದೆ. ನಿನ್ನ ಮಾತು ಕೇಳಿ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ಎಷ್ಟು ಪಶ್ಚಾತ್ತಾಪ ಆಯಿತು ಗೊತ್ತಾ. ಒಂದು ಕ್ಷಣದಲ್ಲಿ ಏನೇನೆಲ್ಲ ಯೋಚನೆ ಮಾಡಿದೆ. ನಾನು ಯಾಕೆ ಇಲ್ಲಿಗೆ ಬಂದೆ ಅಂತೆಲ್ಲ ಯೋಚನೆ ಮಾಡಿದೆ ಎಂದು ಅಳಲು ಶುರುವಿಟ್ಟಳು ಚಿನ್ಮಯಿ. ಒಂದಿಷ್ಟು ಸಮಯ ಅಳುತ್ತಲೇ ಇದ್ದಳು. ಅಳು ನಿಂತ ಮೇಲೆ ಮತ್ತೆ ಬಾಲ್ಕನಿಗೆ ಬಂದು ಕುಳಿತರು. ಸಾತ್ವಿಕ್ ಅವಳಿಗೆ ಕುಡಿಯಲು ನೀರು ತಂದು ಕೊಟ್ಟ. ಕೋತಿ, ಯಾಕಿಷ್ಟು ಅಳ್ತಾ ಇದೀಯಾ? ಈಗೇನಾಯಿತು ಅಂತ ಕೇಳಿದ ಸಾತ್ವಿಕ್. ಚಿನ್ಮಯಿ ಅವನನ್ನೇ ಹುಸಿಕೋಪದಿಂದ ನೋಡಿ ಮತ್ತೆ ನಕ್ಕಳು. ನಿಂಗದು ಅರ್ಥ ಆಗಲ್ಲ ಸಾತ್ವಿಕ್. ನೀನು ನಿರಾಕರಿಸಿದಾಗ ನಂಗೆ ಎಷ್ಟು ಸಂಕಟ ಆಯಿತು ಗೊತ್ತಾ. ಬೇಜಾರಷ್ಟೇ ಅಲ್ಲ, ಒಂಥರ ಮರ್ಯಾದೆ ಹೋದ ಥರ ಆಯಿತು. ಹುಡುಗಿಯಾಗಿ ನಾನೇ ಬಂದು ನೇರವಾಗಿ ಕೇಳ್ತಾ ಇದ್ರು ನೀನು ನಿರಾಕರಿಸ್ಬಿಟ್ಟಿಯಲ್ಲ ಅಂತ ಅನಿಸ್ತು. ಆಮೇಲೆ ನಾನೇ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟೆ. ಎಷ್ಟು ಹುಚ್ಚಿ ನಾನು. ನನ್ನ ಯೋಚನೆಗಳೆಲ್ಲ ಈ ದಿಕ್ಕಿನಲ್ಲಿ ಯಾಕೆ ಹೋಯಿತು ಅಂತೆಲ್ಲ ಅನಿಸಿ ನನ್ನ ಮೇಲೆ ನಂಗೆ ಬೇಜಾರಾಗೋಯ್ತು ಗೊತ್ತಾ ಎಂದು ಪೆಚ್ಚು ಮೊರೆಯಿಂದ ಹೇಳಿದಳು ಚಿನ್ಮಯಿ. ಅಬ್ಬಾ, ಒಂದು ಕ್ಷಣದಲ್ಲಿ ಇಷ್ಟೊಂದೆಲ್ಲ ಯೋಚನೆ ಮಾಡಿಬಿಟ್ಟಿಯ ನೀನು. ನಿಜವಾಗ್ಲೂ ನೀನು ಕೋತಿನೇ ಕಣೆ ಎಂದು ಅವಳ ಕೆನ್ನೆ ಹಿಂಡುತ್ತಾ ಹೇಳಿದ ಸಾತ್ವಿಕ್. ಎಷ್ಟೋ ವರ್ಷದಿಂದ ನಾನು ಪ್ರೀತಿ ಮಾಡ್ತಾ ಇದೀಯ ಅಂತ ಹೇಳಿದ್ಯಲ್ಲ, ಮತ್ತು ಯಾಕೆ ನನ್ನ ಹತ್ರ ಬಂದು ವಿಷಯ ಹೇಳಿಲ್ಲ ನೀನು? ಅವಾಗ ಹೇಳಿಲ್ಲ ಯಾಕಂದರೆ ನಾನು ಚಿಕ್ಕವಳಿದ್ದೆ ಸರಿ. ಆದರೆ ಈಗ ಮದುವೆ ವಿಷಯ ಬಂದಾಗ ಒಂದು ಮಾತು ಹೇಳ್ಬೋದಿತ್ತಲ್ವಾ. ದಿನ ನಾನು ನೋಡ್ತೀಯ, ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಬರ್ತೀವಿ, ಎಷ್ಟೊಂದೆಲ್ಲ ಮಾತಾಡ್ತೀವಿ. ಯಾಕೆ ಧೈರ್ಯ ಇರಲಿಲ್ವಾ? ನನ್ನ ನೋಡು, ನೇರವಾಗಿ ಬಂದು ಕೇಳಿದೆ ಎಂದು ಇಲ್ಲದೇ ಇರೋ ಕಾಲರ್ ಪಟ್ಟಿ ಹಾರಿಸುವಂತೆ ಸನ್ನೆ ಮಾಡಿದಳು ಚಿನ್ಮಯಿ. ಒಂದು ಕ್ಷಣ ಮೌನ ವಹಿಸಿದ ಸಾತ್ವಿಕ್. ಚಿನ್ಮಯಿ ಅವನ ಉತ್ತರಕ್ಕಾಗಿ ಅವನನ್ನೇ ನೋಡಿದಳು. ಹಾಗಲ್ಲ ಚಿನ್ಮಯಿ, ಧೈರ್ಯ ಅಂತ ಅಲ್ಲ. ನಂಗೆ ಆಗ ಕೂಡ ಒಂದು ಚಿಂತೆ ಇತ್ತು, ಈಗ ಕೂಡ ಇದೆ ಎಂದು ಸಾತ್ವಿಕ್ ಗಂಭೀರವಾಗಿ ಹೇಳಿದಾಗ ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡಿದಳು ಚಿನ್ಮಯಿ. ನೋಡು ಚಿನ್ನಿ, ನೀವು ತುಂಬ ಶ್ರೀಮಂತರು, ನಾವು ಮಧ್ಯಮ ವರ್ಗದ ಜನರು. ನೀನು ಬೆಳೆದು ಬಂದ ರೀತಿನೇ ಬೇರೆ ಇದೆ. ನಾವು ಜೀವನ ಮಾಡ್ತಾ ಇರೋದೇ ಬೇರೆ. ಕೆಲವೊಮ್ಮೆ ಲೆಕ್ಕಾಚಾರ ಮಾಡಿ ಜೀವನ ಮಾಡಬೇಕಾಗುತ್ತೆ. ನಿನ್ನನ್ನು ಮದುವೆ ಆದರೆ ನಿಮ್ಮನೇಲಿ ನಿಂಗೆ ಬೇಕಾಗಿರೋದನ್ನೆಲ್ಲ ಕೊಡಬಹುದು. ಆದರೆ ನಂಗೆ ಅದು ಇಷ್ಟ ಇಲ್ಲ. ನಮ್ಮ ಜೀವನ ಇರೋದೇ ಹೀಗೆ ಬದುಕಬೇಕು. ಹಾಗಂತ ಇಲ್ಲಿ ಕೊರತೆ ಇದೆ ಅಂತ ಹೇಳ್ತಾ ಇಲ್ಲ ನಾನು. ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀವಿ ಅಂತನೂ ಅಲ್ಲ. ಆದರೆ ನಿನ್ನ ಜೀವನ ಶೈಲಿಗೂ ನಮ್ಮ ಜೀವನ ಶೈಲಿಗೂ ಭೂಮಿ ಆಕಾಶದ ಅಂತರ ಇದೆ ಚಿನ್ನಿ. ಅದಕ್ಕೆ ನಾನು ನಿನ್ನ ಹತ್ರ ಹೇಳಿಲ್ಲ. ಒಂದು ವೇಳೆ ನೀನು ಒಪ್ಪಿದ್ರೂ ಕೂಡ ಅಂಕಲ್ ಆಂಟಿ ಏನು ಹೇಳ್ತಾರೇನೋ, ಅವರೇನಾದರೂ ಹೇಳಿದ್ರೂ ಅದು ತಪ್ಪು ಅಂತ ಅಲ್ಲ. ನೀನಿಷ್ಟು ಆರಾಮಾಗಿ ಹುಟ್ಟಿ ಬೆಳೆದಿದೀಯ. ಅವರಿಗೂ ಕೂಡ ನಿನ್ನನ್ನು ಯಾವುದಾದ್ರೂ ಬಿಸ್ನೆಸ್ ಫ್ಯಾಮಿಲಿಗೆ ಮದುವೆ ಮಾಡಿಕೊಡ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ. ನಮ್ಮನೇಲೂ ಕೂಡ ಒಂದು ಮುಜುಗರ ಹಿಂಜರಿಕೆ ಇದ್ದೇ ಇರುತ್ತೆ. ಒಳ್ಳೆ ಶ್ರೀಮಂತರ ಮನೆ ಹುಡುಗಿನ ಪ್ರೀತಿ ಮಾಡಿ ಮದುವೆ ಆದ ಅನ್ನೋ ಮಾತೆಲ್ಲ ಕೇಳಬೇಕಾಗುತ್ತೆ ಅಂತ ಅವ್ರಿಗೆ ಯೋಚನೆ ಬರೋದು ಸಹಜ. ಬಹುಶಃ ನಾವು ನಿಮ್ಮನೆಗೆ ಹೋಗಿ ಮಾತಾಡೋದು ಕೂಡ ತಪ್ಪಾ ಸರಿನಾ ಅನ್ನೋದು ನಂಗೆ ಗೊತ್ತಿಲ್ಲ ಎಂದು ಹೊರಗಡೆಯ ವಾತಾವರಣವನ್ನು ನೋಡುತ್ತಾ ಹೇಳಿದ್ದ ಸಾತ್ವಿಕ್. ಚಿನ್ಮಯಿ ಎದ್ದು ಬಂದು ಅವನ ಭುಜದ ಮೇಲೆ ಕೈ ಇಟ್ಟು, ಸಾತ್ವಿಕ್, ನಂಗೆ ನಿನ್ನ ಚಿಂತೆ ಅರ್ಥ ಆಯಿತು. ಆದರೆ ಅಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು. ಇನ್ನೊಂದು ವಿಷಯ ಏನಂದರೆ, ಅಪ್ಪ ಯಾವತ್ತೂ ಆಸ್ತಿ ಅಂತಸ್ತು ಅಂತ ಯೋಚನೆ ಮಾಡಿದವರಲ್ಲ. ಅವರಿಗೆ ಗುಣ ನಡತೆ ಮುಖ್ಯ. ಮತ್ತು ನೀನೇನು ಒಂದು ಹೊತ್ತು ಊಟಕ್ಕೂ ಕಷ್ಟಪಡ್ತಾ ಇಲ್ಲ. ನನಗೂ ಅಷ್ಟೇ ಈ ಆಡಂಬರದ ಜೀವನ ಮಾಡೋಕೆ ಇಷ್ಟ ಇಲ್ಲ. ನಾನು ನೋಡಿದರೆ ನಿಂಗೆ ಗೊತ್ತಾಗುತ್ತಲ್ವಾ. ನಾನೇನು ನಮ್ಮನೇಲಿ ಯಾರೂ ಆ ಥರ ಇಲ್ಲ, ಇದೆಲ್ಲ ನಿಂಗೆ ಗೊತ್ತಿದೆ. ಇನ್ನು ಮದುವೆ ಆದಮೇಲಿನ ಜೀವನದ ಬಗ್ಗೆ ನಿಂಗೆ ಯೋಚನೆ ಇದೆಯಲ್ಲ, ಅದನ್ನು ಹೇಳಿಬಿಡ್ತೀನಿ ಕೇಳು.
ನೀ ನಂಗೆ 3 ಹೊತ್ತು ಊಟ ಹಾಕ್ತೀಯ ತಾನೆ, ಅಷ್ಟು ಸಾಕು ನನಗೆ. ನಾನು ದುಡಿತಾ ಇದ್ದೀನಿ ಅಲ್ವಾ, ಇಬ್ಬರೂ ಸೇರಿ ಜೀವನ ಮಾಡೋಣ. ಇನ್ನು ಉಳಿದ ವಿಚಾರದಲ್ಲಿ ನಂಗೆ ಯಾವುದೇ ಸಮಸ್ಯೆ ಕಾಣ್ತಾ ಇಲ್ಲ ಸಾತ್ವಿಕ್. ಆಂಟಿ ಅಂಕಲ್ ಅಂತೂ ನನ್ನನ್ನು ಇಷ್ಟಪಡ್ತಾರೆ, ನನಗೂ ಅವ್ರಿಷ್ಟ. ಆದಾಗ್ಯೂ ಆಂಟಿ ಜೊತೆ ಜಗಳ ಆಯಿತು ಅಂದರೆ ಪಕ್ಕಕ್ಕೆ ನಮ್ಮ ಮನೆ ಇದೆ, ಒಂದೆರಡು ದಿನ ಹೋಗಿ ಇದ್ದು ಬರ್ತೀನಿ ಅಷ್ಟೇ. ಇನ್ನು ನಮ್ಮ ಮನೇಲಿ ಅಪ್ಪಂಗೆ ನೀನಂದರೆ ಇಷ್ಟನೇ, ಅದಕ್ಕೆ ಜಾಸ್ತಿ ಯೋಚನೆ ಮಾಡಬೇಡ. ಮೊದಲು ಅಣ್ಣನ ಹತ್ರ ಮಾತಾಡೋಣ, ಅವನೇ ಎಲ್ಲ ನೋಡ್ಕೊಳ್ತಾನೆ ಎಂದು ಮಂದಹಾಸದಿಂದ ಹೇಳಿದಳು ಚಿನ್ಮಯಿ. ಚಿನ್ಮಯಿಯ ಮಾತು ಕೇಳಿದ ಸಾತ್ವಿಕ್, ನೀನು ಹೀಗೆಲ್ಲ ಮಾತಾಡ್ಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ ಚಿನ್ನಿ. ನೀನು ಹೀಗೆಲ್ಲ ಯೋಚನೆನೂ ಮಾಡ್ಬೋದು ಅಂತ ಊಹೆನೂ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಂದು ಅವಳನ್ನೇ ಸಂತೋಷದಿಂದ ನೋಡಿದ ಸಾತ್ವಿಕ್. ಈಗಲಾದರೂ ಗೊತ್ತಾಯ್ತಲ್ವಾ ನಾನೇನು ಕೋತಿ ಅಲ್ಲ ಅನ್ನೋದು. ಸರಿ ನಡಿ, ಅಣ್ಣನ ಹತ್ರ ಮಾತಾಡೋಣ ಎಂದು ಅವಳು ಹೊರಡಲಣಿಯಾದಾಗ, ನಿಲ್ಲು ಚಿನ್ನಿ, ರೇವಂತ್ಗೆ ಈಗಲೇ ಈ ವಿಷಯನ ಹೇಳೋದು ಬೇಡ. ಈಗಲೇ ಹೇಳೋದು ಬೇಡ ಅಂದರೆ ಅವನ ಹತ್ರ ಮೊದಲು ಹೇಳೋಣ. ಅಣ್ಣಂಗೆ ಹೇಳಿದರೆ ಅಣ್ಣ ಅಪ್ಪ ಅಮ್ಮನ ಹತ್ರ ಮಾತಾಡ್ತಾನೆ. ಬೇಡ ಚಿನ್ನಿ, ನನ್ನ ಮಾತು ಕೇಳು. ಅವನಿಗೆ ಸದ್ಯಕ್ಕೆ ಹೇಳೋದು ಬೇಡ ಅಂತ ಹೇಳಿದ್ನಲ್ವಾ, ಸ್ವಲ್ಪ ದಿನ ಬಿಟ್ಟು ನಾವು ಮಾತಾಡೋಣ. ಈಗ ಬೇಡ ಅಂದರೆ ಬೇಡ. ನೀನು ನನ್ನ ಹೆಂಡ್ತಿ ತಾನೆ, ಹೇಳ್ದಷ್ಟು ಕೇಳು ಎಂದು ಸಾತ್ವಿಕ್ ದೃಢವಾಗಿ ಹೇಳಿದಾಗ, ಅವನ ಎದುರಿಗೆ ಬಂದು ನಿಂತ ಚಿನ್ಮಯಿ, ಏನೋ ಆವಾಜ್ ಆಗ್ತಾ ಇದೆಯಾ? ನೀನು ಹೇಳಿದ್ನೆಲ್ಲ ಕೇಳ್ಕೊಂಡಿರೋ ಹೆಂಡ್ತಿ ನಾನಲ್ಲ. ಜಾಸ್ತಿ ಮಾತಾಡಿ ಹೆದರ್ಸೋಕೆ ಬಂದರೆ ನಾನು ನಿನ್ನನ್ನು ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ ಎಂದು ಹೇಳುತ್ತಿರುವಾಗ ಸಾತ್ವಿಕ್ ಅವಳನ್ನು ತನ್ನೆಡೆಗೆ ಎಳೆದುಕೊಂಡು ಅವನ ತೋರು ಬೆರಳನ್ನು ಅವಳ ತುಟಿಗಳ ಮೇಲೆ ಇಟ್ಟು, ಶ್, ಬಿಟ್ಟು ಹೋಗೋ ಮಾತು ಯಾವತ್ತೂ ಆಡಬೇಡ. ಒಬ್ರು ಇಷ್ಟ ಆದವರು ಬಿಟ್ಟು ಹೋದರೆ ಎಷ್ಟು ಕಷ್ಟ ಅನ್ನೋದನ್ನು ನಾನು ಈಗಾಗಲೇ ನೋಡಿದ್ದೀನಿ. ನಿಂಗೂ ಗೊತ್ತು ಒಬ್ರನ್ನ ಕಳ್ಕೊಂಡ್ರೆ ಎಷ್ಟು ದುಃಖ ಆಗುತ್ತೆ ಅನ್ನೋದು. ಪ್ರಾಮಿಸ್ ಮಾಡು, ಇನ್ಯಾವತ್ತೂ ಈ ಥರ ಮಾತಾಡಲ್ಲ ಅಂತ ಎಂದು ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ಹೇಳಿದ ಸಾತ್ವಿಕ್. ಒಂದು ಕ್ಷಣ ಹಾಗೆಯೇ ಇದ್ದರು. ನಂತರ ಅವನ ದೃಷ್ಟಿಯನ್ನು ಎದುರಿಸಲಾಗದೆ ಅವನಿಂದ ಬಿಡಿಸಿಕೊಂಡ ಚಿನ್ಮಯಿ ತಲೆ ತಗ್ಗಿಸಿ ನಿಂತುಕೊಂಡಳು. ಅವನಿಗೂ ಮುಜುಗರವಾದಂತಾಗಿ ದೃಷ್ಟಿ ಬದಲು ಮಾಡಿದ. ಒಂದು ಕ್ಷಣದ ಮೌನದ ನಂತರ, ಸಾತ್ವಿಕ್, ವಿಷಯ ಏನಂತ ಹೇಳು. ಅಣ್ಣಂಗೆ ಏನಾಗಿದೆ? ಏನೋ ಗಂಭೀರವಾದ ವಿಷಯ ಅಂತೂ ಖಂಡಿತ ಇದೆ ಅನ್ನೋದು ನನಗೆ ಖಾತ್ರಿ ಆಯಿತು. ಇವತ್ತು ನೀನು ಮಾತಾಡಿದ್ದಕ್ಕೂ ಇತ್ತೀಚೆಗೆ ಒಂದು ವಾರದಿಂದ ಅಣ್ಣನ ವರ್ತನೆಗೂ ಸಿಂಕ್ ಆಗ್ತಾ ಇದೆ. ನನ್ನ ಹತ್ರ ವಿಷಯ ಮುಚ್ಚಿಡಬೇಡ. ಮೊದಲಾಗಿದ್ರೂ ನೀನು ನನ್ನ ಹತ್ರ ವಿಷಯ ಮುಚ್ಚಿಡೋ ಹಾಗಿರಲಿಲ್ಲ. ಇನ್ನಂತೂ ನಾವು ಮದುವೆ ಆಗ್ತಾ ಇರುವವರು, ಹೇಳು ಏನಾಯಿತು ಅಂತ ಎಂದು ಚಿನ್ಮಯಿ ಕೇಳಿದಾಗ, ಚಿತ್ರ ಸಿಕ್ಕಿದಾಳೆ. ವಾಟ್ ಎಂದು ಉದ್ಗರಿಸಿದ ಚಿನ್ಮಯಿ ಅವನನ್ನು ತನ್ನ ಕಡೆಗೆ ತಿರುಗಿಸಿ, ಸಾತ್ವಿಕ್, ಮತ್ತೊಂದು ತಮಾಷೆ ಮಾಡ್ತಾ ಇದೀಯಾ ಕೇಳಿದಳು ಚಿನ್ಮಯಿ ಗಂಭೀರವಾಗಿ. ಇಲ್ಲ ಚಿನ್ನಿ, ನಿಜವಾಗ್ಲೂ ಚಿತ್ರ ಸಿಕ್ಕಿದಾಳೆ. ಇನ್ಮುಂದೆ ಅವಳ ಜೊತೆನೇ ಕೆಲಸ ಮಾಡಬೇಕು ರೇವಂತ್ ಎಂದಾಗ ಅವಳ ಮುಖ ಅರಳಿತು. ಯಾಕೆ ಸೀರಿಯಸ್ ಆಗಿದೆಯಾ? ಎಷ್ಟು ಒಳ್ಳೆ ವಿಚಾರ ಇದು. ಅಣ್ಣ ಕೂಡ ಯಾಕೆ ಅಷ್ಟು ಬೇಜಾರಲ್ಲಿದ್ದಾನೆ? ಬಾ ಹೋಗೋಣ, ಎಲ್ರಿಗೂ ಹೇಳೋಣ ಎಂದು ಕುಪ್ಪಳಿಸಿದಳು ಚಿನ್ಮಯಿ. ಸಾತ್ವಿಕ್ ಅವಳನ್ನೇ ಗಂಭೀರವಾಗಿ ನೋಡಿ, ಚಿನ್ನಿ, ಅಷ್ಟೆಲ್ಲ ಸುಲಭ ಇದ್ದಿದ್ರೆ ನಾನೇ ಇಷ್ಟೊತ್ತಿಗೆ ಹೇಳ್ತಿದ್ದೆ ಅಲ್ವಾ ಎಂದು ನಡೆದ ಎಲ್ಲ ವಿಷಯವನ್ನು ಅವಳಿಗೆ ವಿವರಿಸಿದ. ಈಗ ಚಿನ್ಮಯಿ ಕೂಡ ಗಂಭೀರವಾದಳು. ಈ ಅಣ್ಣಂಗೆ ಏನಾಗಿದೆ ಸಾತ್ವಿ? ಯಾಕೆಷ್ಟು ಬಿಗುಮಾನ ಅವನಿಗೆ? ನಾವೇ ಹೋಗಿ ಅವನ ಹತ್ರ ಮಾತಾಡೋಣವಾ, ಅಥವಾ ಚಿತ್ರ ಹತ್ರನೇ ಹೋಗಿ ಮಾತಾಡ್ಬೋದಲ್ವಾ ಹೇಳಿದಳು ಚಿನ್ಮಯಿ ಚಿಂತಾಕ್ರಾಂತಳಾಗಿ. ಚಿನ್ನಿ, ರೇವಂತ್ ಬಗ್ಗೆ ನಿಂಗೆ ಗೊತ್ತಲ್ವಾ, ಈ ವಿಷಯದಲ್ಲಿ ಅವ್ನು ಯಾರ ಮಾತನ್ನು ಕೇಳಲ್ಲ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಯಾರ್ದೋ ಒತ್ತಾಯಕ್ಕೆ ಅಥವಾ ಮನೆಯವರೆಲ್ಲರೂ ಹೇಳಿದ್ರು ಅಂತ ಅವ್ರ ಖುಷಿಗೋಸ್ಕರ ಅವ್ನ ಚಿತ್ರ ಹತ್ರ ಹೋಗಿ ಮಾತಾಡೋದಲ್ಲ. ಅದು ಅವನ ಮನಸ್ಸಿಗೆ ಅನಿಸ್ಬೇಕು. ಅವನಿಗೆ ಚಿತ್ರ ಕಂಡ್ರೆ ತುಂಬ ಪ್ರೀತಿ ಇದೆ, ಆದರೆ ಅದನ್ನು ಹೇಳೋಕೆ ಅವನ ಅಹಂ ಅಡ್ಡ ಬರ್ತಿದೆ. ಇದೆಲ್ಲ ಅವನಿಗೆ ಅರ್ಥ ಆದರೂ ಅವ್ನು ಸೋಲು ಒಪ್ಕೊಳ್ಳೋಕೆ ರೆಡಿ ಆಗ್ತಾ ಇಲ್ಲ. ಹಾಗೆ ಚಿತ್ರ ಬಗ್ಗೆನೂ ನಮ್ಗೆ ಗೊತ್ತಿಲ್ಲ ಅಲ್ವಾ. ರೇವಂತ್ ಹೇಳೋ ಪ್ರಕಾರ ಅವಳು ಹಳೆದನ್ನೆಲ್ಲ ಮರ್ತು ಬಿಟ್ಟಿದ್ದಾಳೆ. ಹಾಗಾಗಿ ಈಗ ನಾವು ಅಚಾನಕ್ಕಾಗಿ ಹೋಗಿ ಮಾತಾಡ್ಸೋದು ಸರಿ ಅನಿಸಲ್ಲ. ಈಗೇನಿದ್ರೂ ಸಮಯ ಕೊಡಬೇಕು ಅಷ್ಟೇ. ಏನೇ ಮಾತುಕತೆ ಆದರೂ ಅದು ರೇವಂತ್ ಮತ್ತು ಚಿತ್ರ ಕೂತ್ಕೊಂಡು ಮಾತಾಡಬೇಕು, ಅವರೇ ನಿರ್ಧಾರ ಮಾಡಬೇಕು ಎಂದು ಸಾತ್ವಿಕ್ ಚಿನ್ಮಯಿಗೆ ಸಮಾಧಾನವಾಗಿ ಹೇಳಿದ. ಹಾಗಾದರೆ ಈಗ ನಾವು ಏನು ಮಾಡಬೇಕು ಅಂತೀಯ ಸಾತ್ವಿ? ಈಗ ಮೊದಲು ನಾವು ನಿಮ್ಮ ಮನೆಯವ್ರ ಹತ್ರ ನಮ್ಮ ಬಗ್ಗೆ ಮಾತಾಡೋಣ, ಆದರೆ ಸದ್ಯಕ್ಕೆ ರೇವಂತ್ಗೆ ಯಾವ ವಿಷಯನೂ ಹೇಳೋದು ಬೇಡ ಎಂದು ಸಾತ್ವಿಕ್ ಹೇಳಿದಾಗ ಚಿನ್ಮಯಿಗೆ ಅವನ ಮಾತಿನ ಅರ್ಥವಾಗಿ ಸರಿ ಎಂದು ತಲೆದೂಗಿದಳು. ಆದರೂ ಸಾತ್ವಿ, ನಂಗೆ ಚಿತ್ರನ್ನು ಮಾತಾಡಿಸ್ಬೇಕು ಅಂತ ಅನಿಸ್ತಿದೆ. ಒಂದ್ಸಲ ಅವಳನ್ನು ನೋಡಬೇಕು ಅಂತ ಅನಿಸ್ತಿದೆ ಚಿನ್ಮಯಿ ಬೇಜಾರಿನಲ್ಲಿ ಹೇಳಿದಳು. ಬೇಜಾರು ಮಾಡ್ಕೊಳ್ಬೇಡ ಚಿನ್ನಿ, ಆ ಸಮಯನೂ ಆದಷ್ಟು ಬೇಗ ಬರುತ್ತೆ, ನೋಡ್ತಾ ಇರು. ಈಗ ನಾವು ಮಾಡಬೇಕಾಗಿರೋದು ಆದಷ್ಟು ರೇವಂತ್ ಅವಳ ಹತ್ರ ಹೋಗಿ ಮಾತಾಡೋ ಥರ ಮಾಡೋದು. ಅದಕ್ಕೆ ಯಾವುದಾದ್ರೂ ಅವಕಾಶ ಸಿಗುತ್ತಾ ಅಂತ ನೋಡಬೇಕು. ಸಿಕ್ಕಿಲ್ಲ ಅಂದರೆ ನಾವೇ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಬೇಕು. ನೋಡೋಣ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ಇವತ್ತು ಭಾನುವಾರ ಅಲ್ವಾ, ರೇವಂತ್ ಮನೇಲೇ ಇರ್ತಾನೆ. ನಾಳೆ ನಾವು ಆಫೀಸಿಗೆ ಮಧ್ಯಾಹ್ನ ಹೋಗೋಣ, ಬೆಳಿಗ್ಗೆ ನಮ್ಮ ಮನೇಲಿ ಮಾತಾಡೋಣ. ನೀನು ಅಂಕಲ್ ಆಫೀಸ್ಗೆ ಹೋಗದೆ ಇರೋ ಥರ ನೋಡ್ಕೊ ಎಂದ ಸಾತ್ವಿಕ್. ನಿಜವಾಗ್ಲೂ ನಾಳೆ ಮಾತಾಡ್ತೀಯ ಅಲ್ವಾ ಕೇಳಿದಳು ಚಿನ್ಮಯಿ.
ನಿಜವಾಗ್ಲೂ ನಾನೇ ನೇರವಾಗಿ ಅವ್ರ ಹತ್ರ ಮಾತಾಡ್ತೀನಿ. ನೀನು ಇವತ್ತೊಂದಿಷ್ಟು ವಿಷಯಗಳನ್ನು ಹೇಳಿದೆ ಅಲ್ವಾ, ನನಗೂ ಧೈರ್ಯ ಬಂತು. ಮಾತಾಡಿ ನೋಡೋಣ. ಅವರೇನಾದರೂ ಬೇಡ ಅಂತ ಹೇಳಿದರೆ ಮುಂದೆ ಯೋಚನೆ ಮಾಡೋಣ ಏನು ಮಾಡೋದು ಅನ್ನೋದನ್ನು ಎಂದು ಸಾತ್ವಿಕ್ ಗಂಭೀರವಾಗಿ ಹೇಳಿದ. ಚಿನ್ಮಯಿ ನಗೆ ಬೀರಿ ಅಲ್ಲಿಂದ ಹೊರಟಳು. ಮುಂದುವರಿಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.